ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ರಾಗಿಣಿ ಜಸ್ಟ್ ಪರಿ ವ್ಲಾಗ್ಸ್. ಓಕೆ, ಹ್ಯಾಪಿ ಸಂಡೇ ಎಲ್ರಿಗೂ. ಮಧ್ಯಾಹ್ನ ಲಂಚ್ಗೆ ಇವತ್ತು ನಾನ್ ವೆಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದೇ ಏನು ಮಾಡ್ತೀನಿ ಅಂತಂದರೆ ಚಿಕನ್ ಗ್ರೇವಿ ಮತ್ತು ಚಿಕನ್ ಕಬಾಬ್ ಮಾಡೋದನ್ನ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ಇವತ್ತು ಬೆಳಿಗ್ಗೆ ಲೇಟಾಗಿ ಎದ್ವಿ, 8 ಗಂಟೆ ಆಗೋಗಿತ್ತು. ಬ್ರೇಕ್ಫಾಸ್ಟ್ಗೆ ಇವತ್ತು ರವೆ ದೋಸೆ ಮಾಡಿದೆ ನಾನು. ನನ್ನ ಮಗಳಿಗೆ ನಾಳೆ ಟಿ ಇದೆ, ಅದಕ್ಕೇ ಬರ್ಕೋತಾ ಇದ್ದಾಳೆ. ನನ್ನ ಮಗ ಅಂತೂ ಸೈಕಲಲ್ಲಿ ಆಟ ಆಡ್ತಾ ಇದ್ದಾನೆ. ಓಕೆ, ಅವ್ರು ಆಟ ಆಡ್ತಾ ಇರಲಿ, ಅವಳು ಓದ್ಕೋತಾ ಇರಲಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ. ಓಕೆ, ನನ್ನ ಹಸ್ಬೆಂಡ್ ಬಂದು ಈಗ ಚಿಕನ್ ತೊಗೊಂಡು ಬಂದಿದ್ರು 1 kg. ಅದನ್ನು ನಾನು ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. 2-3 ಸಲ ಚೆನ್ನಾಗಿ ತೊಳ್ಕೊಬೇಕು ಅದನ್ನು, ಯಾಕಂದರೆ ಅದ್ರ ಸ್ಮೆಲ್ಲೆಲ್ಲ ಹೋಗೋವರೆಗೆ. ಓಕೆ, ಈಗ ಚಿಕನ್ ರೆಡಿಯಾಗಿದೆ ಅಲ್ವಾ. ಚಿಕನ್ ಗ್ರೇವಿಗೆ ಬೇಕಾಗಿರೋ ಐಟಮ್ಸ್ನ ಈಗ ರೆಡಿ ಮಾಡ್ಕೊಂಡಿದ್ದೀನಿ. ಅದು ಯಾವ್ದು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಈಗ ಸಣ್ಣದಾಗಿ ಹಚ್ಕೊಂಡಿರೋಂತಹ ಕಾಯಿಚೂರು, ಹಾಗೆಯೇ ಗಸಗಸೆ, ಹಾಗೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪೀಸ್ ಈರುಳ್ಳಿ, ಹಾಗೆಯೇ ಕಡಲೆ. ಓಕೆ, ಈಗ ಇಷ್ಟೆಲ್ಲ ರೆಡಿ ಮಾಡಿಕೊಂಡೆ. ಈಗ ಜಾರ್ ತಗೊಳ್ತಾ ಇದ್ದೀನಿ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ. ಕಾಯಿಚೂರು ಹಾಕ್ತಾ ಇದ್ದೀನಿ. ಓಕೆ, ಈಗ ಅದೇ ಜಾರ್ಗೆ ನಾನು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಹಾಗೆಯೇ ಒಂದು 4 ಲವಂಗ, ಹಾಗೆಯೇ ಒಂದು 3-4 ಪೀಸು ನಾನು ಈರುಳ್ಳಿ ಕಟ್ ಮಾಡಿಕೊಂಡೆ ಹಾಕ್ತಾಯಿದ್ದೀನಿ. ಹಾಗೆ ಗಸಗಸೆನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕಡಲೆನೂ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ನಾನು ಮಿಕ್ಸಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇಷ್ಟನ್ನೂ ನೋಡ್ತಾ ಇದ್ದೀರಾ ಈಗ ನೀವೇ. ತುಂಬ ನುಣ್ಣಗೆ ಆಡಿಸ್ಕೋಬೇಕು ನೋಡಿ, ಈ ರೀತಿ. ಓಕೆ, ಈಗ ಒಂದು ಪ್ಯಾನ್ಗೆ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಗ್ಯಾಸ್ ಸ್ಟವ್ ಆನ್ ಮಾಡಿದ್ದೀನಿ. ಹಾಗೆಯೇ ನೋಡಿ, ಈರುಳ್ಳಿ ಕಟ್ ಮಾಡಿರೋದನ್ನ ಹಾಕ್ಕೊಂಡೆ. ಸ್ವಲ್ಪನೇ ಸಾಕು ಈರುಳ್ಳಿ. ಇದನ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ಓಕೆ, ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಈಗ ಚಿಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಈಗ ವಿಡಿಯೋದಲ್ಲಿ ನೀವು. ಓಕೆ, ಈಗ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಎರಡು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ನಾನು ಬಾಡಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಸ್ವಲ್ಪ ಬೇಯಲಿ ಅಂತ ನಾನು ಈಗ ಪ್ಲೇಟ್ ಕ್ಲೋಸ್ ಮಾಡಿದ್ದೀನಿ ನೋಡಿ. ಈಗ ಈ ಥರ ನೀರು ಬಿಟ್ಕೊಂಡಿದೆ. ಈಗ ನಾನು ಮಸಾಲೆ ರೆಡಿ ಮಾಡ್ಕೊಂಡಿರೋದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ತಿರಿಬೇಕು. ಸ್ವಲ್ಪ ಮಸಾಲೆ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವ, ಹಸಿದು, ಅದು ಆ ಥರ ನೋಡಿ. ಈಗ ಸ್ವಲ್ಪ ಎಷ್ಟು ನಮಗೆ ನೀರು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಬೇಕು. ಯಾಕಂದರೆ ಜಾಸ್ತಿ ನೀರು ಥರ ಹಾಕ್ಬಿಟ್ರೆ ಸಾಂಬಾರು ರೀತಿ ಆಗೋಗುತ್ತೆ. ನಮಗೆ ಗ್ರೇವಿ ಟೈಪಲ್ಲಿ ಬೇಕು ಆಗಿರೋದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು ಅಷ್ಟೇ. ಹಾಗೆಯೇ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ. ನೋಡ್ತಾ ಇದ್ದೀರಿ ಈಗ. ನಮಗೆ ಎಷ್ಟು ಬೇಕಾಗಿರುತ್ತೆ ಖಾರ, ಅಷ್ಟು ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಅದು ಕುದಿಬೇಕು. ಅದಕ್ಕೆ ಈಗ ನಾನು ಪ್ಲೇಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ರೀತಿ ಕುದಿಬೇಕು ನೋಡಿ, ಈ ರೀತಿ ಕುದಿಬೇಕು. ಯಾಕಂದರೆ ಚಿಕನ್ ಬೇಯಬೇಕಲ್ವ, ಅದಕ್ಕೆ 20 ಮಿನಿಟ್ಸ್ ಕುದಿಸಿದ್ರೆ ಸಾಕು ನೋಡಿ. ಈಗ ಚಿಕನ್ ಗ್ರೇವಿ ರೆಡಿಯಾಗಿದೆ. ಇಷ್ಟೇ ಚಿಕನ್ ಗ್ರೇವಿ ನೋಡಿ. ನಾನು ವೈಟ್ ರೈಸ್ ಮಾಡ್ಕೊಂಡಿದ್ದೀನಿ. ಈಗ ಚಿಕನ್ ಕಬಾಬ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಓಕೆ, ಈಗ ನಾನು ಚಿಕನ್ ಕಬಾಬ್ಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಪ್ಯಾನ್ ಇಟ್ಟಿದ್ದೀನಿ. ತೇಜು ಅವರ ಕಂಪ್ನಿ ಇದು. ನಾನು ಚಿಕನ್ ಕಬಾಬ್ ಪೌಡರ್ ತಗೊಂಡಿದ್ದೀನಿ 2. ಪೌಡ್ರ್ ಹಾಕ್ಕೊಂಡಾಯ್ತು. ಈಗ ಎಗ್ನ ಹಾಕೋತಾ ಇದ್ದೀನಿ ನೋಡಿ. 2 ಎಗ್ ಹಾಕೋತಾ ಇದ್ದೀನಿ ನಾನು ಪ್ಯಾನ್ಗೆ. ಹಾಗೆಯೇ ಮನೇಲೇ ತಯಾರು ಮಾಡಿಕೊಂಡಿರೋಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಮಾತ್ರ ಹಾಕೋಬೇಕು. ಹಾಗೆಯೇ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಹಾಗೆಯೇ 1-2 ಹಸಿಮೆಣಸಿಕಾಯಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಖಾರ ಇರಲಿ ಅಂತ. ಹಾಗೆಯೇ ನಾನು ನಿಂಬೆಹಣ್ಣು ರಸ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ನಾನೀಗ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ
ಕಬಾಬ್ಗೆ ಕಟ್ ಮಾಡಿಸಿರೋಂತಹ ಚಿಕನ್ ಪೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ. ಚಿಕನ್ ಎಲ್ಲ ಈ ರೀತಿ ಮಿಕ್ಸ್ ಆದಮೇಲೆ ಸ್ವಲ್ಪ ಕಾರ್ನ್ ಫ್ಲೋರ್ನ ಈ ರೀತಿ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ಈಗ ಕಬಾಬ್ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ರೆಫ್ರಿಜರೇಟರಲ್ಲಿ ಇಟ್ಬಿಟ್ಟು ಬರ್ತೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಕಬಾಬ್ಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಮಕ್ಕಳಂತೂ ಮಾಷಾ ನೋಡ್ತಾ ಕುಂತಿದ್ದಾರೆ. ನೋಡಿ, ಏನು ನೋಡ್ತಿದ್ದೀರಾ ಜಶು? ಮಾಷಾ ನಿನ್ಗಿಷ್ಟನಾ? ಹೋಮ್ವರ್ಕ್ ಎಲ್ಲ ಮುಗಿಸಿದ್ರಾ? ಈಗ ಕಬಾಬಿಗೆ ರೆಡಿ ಮಾಡಿಬಿಟ್ಟು ಕಬಾಬಿಗೆ ಹಾಕ್ಕೊಟ್ಬಿಟ್ಟು ಊಟ ಮಾಡಿಸ್ಬೇಕಷ್ಟೆ. ಓಕೆ, ಈಗ ಫ್ರಿಜ್ಜಲ್ಲಿ ರೆಡಿಯಾಗಿದೆ. ಓಕೆ, ಈಗ ಕಬಾಬ್ಗೆ ಎಣ್ಣೆ ಕಾದಿದೆ. ಬನ್ನಿ ಹಾಕೋಣ. ಕಾದಿರೋ ಎಣ್ಣೆಗೆ ಈ ರೀತಿ ಚಿಕನ್ ಕಬಾಬ್ನ ಒಂದೊಂದಾಗಿ ಹಿಂಗೆ ಬಿಡಬೇಕು. ಈ ರೀತಿ ಬೇಯುತ್ತೆ. ನೋಡಿ, ಚಿಕನ್ ಕಬಾಬ್ ರೆಡಿ ಆಗ್ತಿದೆ. ನೋಡ್ತಾ ಇದ್ದೀರಿ ಈಗ ನೀವು. ಸ್ಪೈಸಿಯಾಗಿ ಯಾವ ಟೇಸ್ಟ್ ಕೊಡುತ್ತೆ ಅಂತ ನೋಡೋಣ. ಚಿಕನ್ ಬೆಂದಿರೋದನ್ನ ನೋಡಿಕೊಂಡು ಈ ರೀತಿ ಕಬಾಬ್ ಪೀಸ್ನ ಎತ್ಕೋಬೇಕು. ಓಕೆ, ಫೈನಲಿ ರೆಡಿಯಾಗಿ ಹೋಯ್ತು ಚಿಕನ್ ಕಬಾಬ್. ಯಾವ ರೀತಿ ಇದೆ ನೋಡಿ, ಎಷ್ಟು ತುಂಬ ಟೇಸ್ಟಿಯಾಗಿತ್ತು ಗೊತ್ತಾ ಫ್ರೆಂಡ್ಸ್? ಹೇಗಿದೆ ಮಕ್ಕಳೇ? ಚೆನ್ನಾಗಿದೆಯಾ ಟೇಸ್ಟು? ಈಗ ಅಡುಗೆ ಎಲ್ಲ ರೆಡಿಯಾಗಿದೆ. ನನ್ನ ಮಕ್ಕಳಿಗೀಗ ನಾನು ಊಟ ಮಾಡಿಸ್ಬೇಕು. ಊಟ ಮಾಡಿಸೋಕ್ಕೆ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ. ಓಕೆ, ಊಟ ಮಾಡ್ಸೋಕೆ ಕುಂತಿದ್ದೀನಿ. ಈಗ ಅವರಿಬ್ಬರು ಊಟ ಮಾಡಿಕೊಂಡು ರೆಸ್ಟ್ ಮಾಡ್ತಾರೆ. ನನ್ನ ಮಗನ ಮಲಗಿಸ್ದೆ ಈಗ ನಾನು. ಈಗ ನನ್ನ ಮಗಳು ಮಲ್ಕೊಂಡಿದ್ದಾಳೆ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನನ್ನ ಮಗಳಂತೂ ಎದ್ದೇ ಬಿಟ್ಲು. ನೋಡಿ ನಿಂತಿದ್ದಾಳೆ. ಈಗ ಅವಳಿಗೊಂದು ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಕೊಟ್ಬಿಟ್ಟು ನಾನೊಂದು ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೊಳ್ಬೇಕು. ಆಯಿಲ್ ಮಸಾಜ್ ಮಾಡ್ಕೊಡಿ. ಸಂಡೇ ಅದರಿಂದ ಎವ್ರಿ ಸಂಡೇ ನಾನು ಆಯಿಲ್ ಮಸಾಜ್ ಮಾಡ್ಕೊಡ್ತೀನಿ. ಯಾಕಂದರೆ ತಲೆಗೆ ಎಣ್ಣೆ ಹಾಕಲೇಬೇಕಲ್ವ. ಅಂತೂ ಜಾಸ್ತಿ ಮಸಾಜ್ ಮಾಡಿಸ್ಕೊಳ್ಳಲ್ಲ ಇವಳು. ನನಗೆ ತಲೆನೇ ನೋವುತ್ತೆ ಮಮ್ಮಿ, ತಲೆ ನೋವಿಗೆ ರಿಲ್ಯಾಕ್ಸ್ ಆದರೆ ಇವಳು ತಲೆನೇ ನೋವುತ್ತೆ ಮಮ್ಮಿ ಅಂತಾಳೆ. ಅದಕ್ಕೆ ಇವಳಿಗೆ ಜಾಸ್ತಿ ಆಯಿಲ್ ಮಸಾಜ್ ಮಾಡಿಕೊಡಲ್ಲ. ಅಂದರೆ ಮಾಮೂಲಿ ಆಯಿಲ್ ಹಾಕ್ತೀನಿ ಅಷ್ಟೇ, ಸಿಂಪಲ್ಲಾಗಿ. ನಾನೊಂದು ಸ್ವಲ್ಪ ಈಗ ಆಯಿಲ್ ಮಸಾಜ್ ಮಾಡ್ಕೋತೀನಿ. ಓಕೆ, ಈಗ ಆಯಿಲೆಲ್ಲ ಅಪ್ಲೈ ಮಾಡಿಕೊಂಡೆ ನಾನು. ಈಗ ನನ್ನ ಮಗಳು ನೋಡಿ, ಇವಳ್ದಂತೂ ಒಂದೇ ತಲಟೆ. ರಜಾ ಕೊಟ್ಬಿಟ್ರೆ ಸಾಕು. ನೋಡಿ ಯಾವ ರೀತಿ ಆಟ ಆಡ್ತಾಳೆ. ಈಗ ಒಂದು 1/4 ಗಂಟೆ ಮಲಗಿದ್ಲೆಲ್ಲ ಅಷ್ಟೇ. ನೋಡಿ ಏನದು, ಯಾವ ರೀತಿ ಆಟ ಆಡ್ತಾಳೆ ನೋಡಿ. ಡಿಂಪಿ ಏನು ಮಾಡ್ತಿದ್ದಾಳೆ ಇವತ್ತೆಲ್ಲ? ಡಿಂಪಿನ ಮಾತಾಡಿಸಿಲ್ಲ. ಬನ್ನಿ ನೋಡ್ಕೊಂಡು ಬರೋಣ ಡಿಂಪಿ ಏನು ಮಾಡ್ತಿದ್ದಾಳೆ. ಡಿಂಪಿ
ಡಿಂಪಿ ನನ್ನ ಮಗಳು ನೋಡಿ ನಮ್ಮ ಡಿಂಪಿನ ಮುದ್ದು ಮಾಡ್ತಾ ಇದ್ದಾಳೆ. ಓಕೆ ಗಾಯ್ಸ್, ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ನಾಳೆ ಹೊಸ ವ್ಲಾಗ್ಸ್ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೇನೇ ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಐ ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ನಾಳೆ ಹೊಸ ವ್ಲಾಗ್ಸ್ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್.